ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಣಿಕ್ಯ. ಇವತ್ತು ಮಶ್ರೂಮ್ ಸಾಂಬಾರು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮಶ್ರೂಮ್ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಬರೋಣ. ನೋಡಿ, ಮಶ್ರೂಮ್ ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ. ಸಾಂಬಾರಿಗೆ ಕಡಲೆ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಎಣ್ಣೆ ಒಗ್ಗರಣೆಗೆ, ಬೆಳ್ಳುಳ್ಳಿ 2, ಶುಂಠಿ ಸ್ವಲ್ಪ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು, ಟೊಮೆಟೊ 1, ಕಾಯಿ ತುರಿ 1 ಬಟ್ಲು ತೊಗೊಂಡಿದ್ದೀನಿ, ಗರಂ ಮಸಾಲ ಪೌಡ್ರು ಮತ್ತು ಗಸಗಸೆ, ಈರುಳ್ಳಿ ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು ಮತ್ತು ಮಟನ್ ಮಸಾಲ ಪೌಡ್ರು. ಇಷ್ಟೂ ಮಶ್ರೂಮ್ ಸಾಂಬಾರಿಗೆ ಬೇಕಾಗಿರೋವಂಥ ಸಾಮಾನುಗಳು. ಬನ್ನಿ ಇವಾಗ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಬರೋಣ. ಇವಾಗ ರುಬ್ಕೊಳ್ಳೋಕ್ಕೆ ಒಂದು ಜಾರ್ ತಗೊಂಡೆ. ಇವಾಗ ಈರುಳ್ಳಿ ಏನು ಫ್ರೈ ಮಾಡೋದೇನು ಬೇಡ, ಹಂಗೆ ಹಾಕೋತಾ ಇದ್ದೀನಿ ನಾನು. ಈರುಳ್ಳಿ ಮತ್ತು ಕಾಯಿ ತುರಿ 1 ಬಟ್ಲಷ್ಟು ಸಾಕು. ಸ್ವಲ್ಪ ಮೀಡಿಯಮ್ ಆಗಿರಲಿ ಕಾಯಿ ತುರಿ, ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಇದಕ್ಕೆ. ಮತ್ತು ಕಡಲೆನೂ ಅಷ್ಟೇ, ಕಡಲೆ ಸ್ವಲ್ಪ ಒಂಚೂರು ಜಾಸ್ತಿ ಇದ್ರೂ ಏನಾಗಲ್ಲ, ಸ್ವಲ್ಪ ಗಟ್ಟಿಗಿದ್ದರೆ ಅಣಬೆ ಸಾಂಬಾರು ಚೆನ್ನಾಗಿರುತ್ತೆ. ಮತ್ತು ಟೊಮೆಟೊ ನಾನು ಒಂದನ್ನು ಪೂರ್ತಿ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಇವಾಗ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಸ್ವಲ್ಪ ಸಾಕು ನೋಡಿ, ಪೂರ್ತಿ ಹಾಕೋತಾ ಇದ್ದೀನಿ ನಾನು. ಮತ್ತು ಇನ್ನೊಂದು ಏನಂತ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಹಾಕಿದ್ದೀನಿ, ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇವಾಗ ಮಟನ್ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ. ನಾನು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೆ ಮಟನ್ ಸಾಂಬಾರು ಪೌಡ್ರು. ಇವಾಗ ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಪೌಡ್ರ್ ಹಾಕಿದ್ರೆ ಅಣಬೆ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಗಸಗಸೆ 1.5 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವಾಗ ನಾನು ಇದಿಷ್ಟನ್ನು ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿ ಆದ ನಂತರ ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಈರುಳ್ಳಿ ಫ್ರೈ ಆದ ನಂತರ ಮಶ್ರೂಮ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆದಷ್ಟು ಈರುಳ್ಳಿ ನೀಟಾಗಿ ಬ್ರೌನ್ ಕಲರ್ ಬರಲಿ. ಇವಾಗ ಈರುಳ್ಳಿ ನೋಡಿ ಬ್ರೌನ್ ಕಲರ್ ಬಂದಿದೆ. ಇವಾಗ ಮಶ್ರೂಮ್ ಹಾಕೋತಾ ಇದ್ದೇನೆ. ಮಶ್ರೂಮ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಶ್ರೂಮ್ ಇದು ನೋಡ್ಬಿಟ್ಟು ನೀವು ಅನ್ಕೋಬೋದು, ಇದು ಆಪ್ಕಾಮ್ಸಲ್ಲಿ ತೊಗೋತೀವಲ್ಲ ನಾವು, ಆ ಥರ ಇಲ್ಲ. ಯಾಕಂದರೆ ಇದು ಹೊಲದಲ್ಲಿ ಬೆಳೆದಿರೋದು, ಇದು ನ್ಯಾಚುರಲ್ ಆಗಿ ಸಿಗುತ್ತಲ್ಲ, ಅದು ನನ್ನ ಫ್ರೆಂಡ್ ಕೊಟ್ಟಿದ್ರು, ಕಲ್ಪನಾ ಅಂತ ಅವ್ರ ಹೆಸರು. ಇವಾಗ ಫ್ರೈ ಆಗಿದೆ. 1 ನಿಮಿಷ ಹಂಗೇನೆ ಮುಚ್ಚಿ ಬೇಯಕ್ಕೆ ಬಿಡ್ತಾ ಇದ್ದೀನಿ ನಾನು, ಹಸಿ ಸ್ಮೆಲ್ ಹೋಗಲಿ ಅಂತ. ಇವಾಗ ಮಶ್ರೂಮ್ ಹಸಿ ಸ್ಮೆಲ್ ನೀಟಾಗಿ ಹೋಗಿದೆ. ಇವಾಗ ರುಬ್ಕೊಂಡಿರೋ ಖಾರ ಹಾಕ್ತಾ ಇದ್ದೀನಿ ನಾನು. ಇವಾಗ ಖಾರ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನಂತ ಅಂದರೆ, ಆದಷ್ಟು ಗಟ್ಟಿಗಿದ್ದರೆ ಮಶ್ರೂಮ್ ಸಾಂಬಾರು ಚೆನ್ನಾಗಿರುತ್ತೆ. ತೆಳು ಆಗಿಬಿಟ್ರೆ ಮಶ್ರೂಮ್ ಸಾಂಬಾರು ಚೆನ್ನಾಗಿರಲ್ಲ. ಇವಾಗ ನಾನು ಟೇಸ್ಟ್ಗೆ ಉಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡಿ ನೀಟಾಗಿ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಇವಾಗ ಸಾಂಬಾರು ಬೆಂದಿದೆ ನೋಡಿ. ಇಷ್ಟು ಗಟ್ಟಿಗಿದ್ರೆ ಸಾಕು ಸಾಂಬಾರು. ನೋಡಿ, ಈ ಥರ ನಾವು ಕಡಲೆ ಹಾಕಿರ್ತೀವಲ್ವ, ಹಾಗಾಗಿ ಗಟ್ಟಿ ಬಂದಿರುತ್ತೆ ಸಾಂಬಾರು.
ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ಇಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪೆಲ್ಲನೂ ಇವಾಗ ಲಾಸ್ಟಲ್ಲಿ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ನಾವು ಯಾವುದೇ ಸಾಂಬಾರ್ಗಾದರೂ ಅಷ್ಟೇ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಮಶ್ರೂಮ್ ಸಾಂಬಾರು ರೆಡಿ ಆಗಿದೆ ನೋಡಿ. ಈ ಥರ ನೀಟಾಗಿ ಚೆನ್ನಾಗಿ ಗಟ್ಟಿಗೆ ಬಂದಿದೆ ಅಂತ. ಇವಾಗ ಮಶ್ರೂಮ್ ಸಾಂಬಾರು ರೆಡಿ ಆಗಿದೆ. ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.